ಇನ್ನು ಬೆಂಗಳೂರಿನಲ್ಲಿ ಬಂದಂತಹ ಮಳೆಯಿಂದಾಗಿ ಹಲವು ಕಡೆ ಆಸ್ತಿ-ಪಾಸ್ತಿ ಹಾನಿಯಾಗಿದೆ. ಈ ಹಿನ್ನೆಲೆಯಲ್ಲಿ ಮನೆಗಳ ಮೇಲೆ ಮರ ಬಿದ್ದಿತ್ತು, ವೆಹಿಕಲ್‌ಗಳ ಮೇಲೆ ಮರಗಳು ಬಿದ್ದಿತ್ತು. ಮಳೆಯಿಂದ ಹಾನಿಯಾದ ಪ್ರದೇಶಗಳ ಸರ್ವೆ ಮಾಡಿ ಪರಿಹಾರಕ್ಕೆ ಅರ್ಜಿ ಹಾಕಿದ್ರೆ ನಿಯಮದ ಪ್ರಕಾರ ಒಂದು ಪರಿಹಾರ ಕೂಡ ಸಿಗುತ್ತಂತೆ. ಹಾಗಾದ್ರೆ ನೀವುಗಳು ಮಾಡಬೇಕಾಗಿರುವಂತದ್ದು ಏನು ನೋಡ್ತಾ ಹೋಗೋಣ ಬನ್ನಿ. ಮಳೆಯಿಂದ ಹಾನಿಯಾದ ವಾಹನ ಮನೆಗೆ ಪರಿಹಾರ. ಮಳೆ ಹಾನಿ ಪ್ರದೇಶಗಳ ಸರ್ವೆಗೆ ಮುಂದಾದ ಪಾಲಿಕೆ ಅರ್ಜಿ ಹಾಕಿದ್ರೆ ನಿಯಮಾವಳಿ ಪ್ರಕಾರ ಪರಿಹಾರಕ್ಕೆ ಚಿಂತನೆ. ಬೆಂಗಳೂರಿನಲ್ಲಿ ಕಳೆದ 3 ದಿನಗಳ ಹಿಂದೆ ದಾಖಲೆ ಮಳೆಯಾಗಿದೆ. 111 ಮಿಲಿಮೀಟರ್ ಮಳೆಯಾಗಿದ್ದು ಸಾವಿರಾರು ಮರಗಳು ಧರೆಗುರುಳಿವೆ. ಮನೆಗೆ ನೀರು ನುಗ್ಗಿ ಅಪಾರ ಪ್ರಮಾಣದ ಹಾನಿಯಾಗಿದೆ. ಮರಗಳು, ಕಟ್ಟಡಗಳು, ಬೈಕ್, ಕಾರ್ಗಳ ಮೇಲೆ ಬಿದ್ದು ಜಖಮಾಗಿದೆ. ಜನ ಮಳೆ ಹಾನಿಯಿಂದಾಗಿ ತತ್ತರಿಸಿದ್ದಾರೆ. ಹಾಗಾದ್ರೆ ಮಳೆಯಿಂದ ಹಾನಿಯಾಗಿದ್ದಕ್ಕೆ ಬಿಬಿಎಂಪಿ ಪರಿಹಾರ ನೀಡಲಿದ್ಯಂತೆ. 3 ಇಲಾಖೆದ ಟೀಮ್ಗಳನ್ನ ಸೇರಿ ಝೋನ್ ವೈಸ್ ಅವ್ರದ್ದು ರಿಕ್ವೆಸ್ಟ್ ಫಾರ್ವರ್ಡ್ ಮಾಡಿ ಅದನ್ನು ಆ ಟ್ರೀಸ್ ಆಗಲಿ ಬ್ರಾಂಚಸ್ ಆಗಲಿ ಏನಿದಾವಲ್ಲ ಅದನ್ನು ತೆರವುಗೊಳಿಸೋ ವ್ಯವಸ್ಥೆ ಮಾಡ್ತೀವಿ. ಮರ ಬಿದ್ದು ಕಟ್ಟಡ ಏನಾದರೂ ಡ್ಯಾಮೇಜ್ ಆಗಿರೋದಿದ್ರೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟಲ್ಲಿ ಪ್ರೈವೇಟ್ ಪ್ರಾಪರ್ಟಿ ಡ್ಯಾಮೇಜ್ಗೆ ಪರಿಹಾರ ನೀಡಲಿಕ್ಕೆ ಅವಕಾಶ ಇದೆ. ಆ ಗೈಡ್ಲೈನ್ ಪ್ರಕಾರ ಅವರಿಗೆ ಖಂಡಿತ ಪರಿಹಾರ ಕೊಡ್ತೀವಿ. ದ್ಯಾಟ್ ಈಗ ನಮ್ಮದು ಸರ್ವೆ ನಡೀತಾ ಇದೆ. ಸದ್ಯಕ್ಕೆ ನಮ್ಮದು ಫಸ್ಟ್ ಟ್ರೀ ರಿಮೂವಲ್ ವಾಸ್ ದ ಪ್ರಯಾರಿಟಿ. ಝೋನಲ್ ಕಮಿಷನರ್ಸಿಂದ ಡಿಸಾಸ್ಟರ್ ಅಲ್ಲಿ ಆಗಿರತಕ್ಕಂಥ ಡ್ಯಾಮೇಜಸ್ ರಿಪೋರ್ಟ್ ತಗೊಳ್ತಾ ಇದ್ದೀವಿ. ಮನೆ ಒಳಗೆ ನೀರು ನುಗ್ಗಿ ವಸ್ತುಗಳು, ದವಸ ಧಾನ್ಯಗಳು ನೀರಿನಲ್ಲಿ ಹಾಳಾಗಿದ್ರೆ ನಷ್ಟ ಎಷ್ಟಾಗಿದೆ ಅಂತ ಪರಿಗಣಿಸಿ ಪರಿಹಾರ ನೀಡಲಿದ್ಯಂತೆ. ಇನ್ನು ಕಾರು, ಬೈಕ್ ಡ್ಯಾಮೇಜ್ ಆಗಿದ್ರೆ ವಿಪತ್ತು ನಿರ್ವಹಣಾ ಅಡಿ ನಿಯಮದ ಪ್ರಕಾರ ಪರಿಹಾರ ನೀಡಲಿದೆ. ಮಳೆ ಹಾನಿ ಪ್ರದೇಶಗಳ ಪಟ್ಟಿ ರೆಡಿ ಮಾಡ್ತಾ ಇದ್ದು ಮಳೆಯಿಂದಾದಂತಹ ನಷ್ಟಕ್ಕೆ ಪರಿಹಾರವನ್ನ ನೀಡಲಿದ್ದಾರಂತೆ. ಯು ಪ್ಲೀಸ್ ರೀಡ್ ದಿ ಗೈಡ್ಲೈನ್. ದೇರ್ ಇಸ್ ಸ್ಪೆಸಿಫಿಕ್ ಗೈಡ್ಲೈನ್ ಫಾರ್ ದ್ಯಾಟ್. ಆ ನೀರು ನುಗ್ಗಿದ ನಂತರ ಫಾರ್ ಹೌ ಮೆನಿ ಅವರ್ಸ್ ಅದಲ್ಲಿ ಇದ್ದರೆ ಅದು ಎಷ್ಟು ಪರಿಹಾರ ಇದೆ, ವೆದರ್ ದೇ ವೇರ್ ಶಿಫ್ಟೆಡ್ ಟು ಸಮ್ ಅದರ್ ಪ್ಲೇಸ್, ಅವ್ರದ್ದು ಏನಾದರೂ ಬೇಸಿಕ್ ಏನು ಇಕ್ವಿಪ್ಮೆಂಟ್ಸ್ ಇರುತ್ತೆ ಅದಕ್ಕೆ ಏನಾದರೂ ಹಾನಿ ಆಗಿದೆಯಾ, ಅದೆಲ್ಲ ಡೀಟೇಲ್ಸ್ ನೋಡಿಕೊಂಡು ಆ ಗೈಡ್ಲೈನ್ ಪ್ರಕಾರ ಝೋನಲ್ ಕಮಿಷನರ್ ಮಟ್ಟದಲ್ಲೇ ನಮ್ಮ ಮುಖ್ಯ ಆಯುಕ್ತರು ಈಗಾಗಲೇ ನಿರ್ದೇಶನ ನೀಡಿದ್ದಾರೆ. ಅದರಲ್ಲಿ ಇದೆ, ಡೀಟೇಲ್ಡ್ ಇದೆ, ಸ್ಪೆಸಿಫಿಕ್ ಪರ್ಟಿಕ್ಯುಲರ್ ಡ್ಯಾಮೇಜ್ಗೆ ಪರ್ಟಿಕ್ಯುಲರ್ ಪರಿಹಾರ ಇದೆ. ಮಳೆಯಿಂದ ಹಾನಿಯಾಗಿರುವವರು ಅರ್ಜಿಯನ್ನ ಸಲ್ಲಿಸಿದ್ರೆ ಅದನ್ನ ಪರಿಶೀಲಿಸಿ ಪರಿಹಾರವನ್ನ ಕೊಡ್ತಾರೆ. ನೂರಾರು ಬೈಕ್, ಕಾರುಗಳು ಡ್ಯಾಮೇಜ್ ಆಗ್ತಿವೆ. ಅಂತಹವನ್ನ ಪರಿಶೀಲಿಸಿ ಪರಿಹಾರ ಕೊಡ್ತಾರಾ ಅದನ್ನು ಕೂಡ ಕಾದು ನೋಡಬೇಕಾಗಿದೆ. ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.